ನಮ್ಮ ದಶರಥ ರಾಮ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಪ್ರೀತಿ ಬೆಂಬಲ ಹೀಗೆಯೇ ಮುಂದುವರೆಯಲಿ. ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡುವ ಮೂಲಕ ಧರ್ಮ ಮಾರ್ಗದಲ್ಲಿ ಸಾಗುವ ಪ್ರತಿಯೊಬ್ಬರಿಗೂ ಈ ಸನ್ಮಾರ್ಗದ ಮಾಹಿತಿ ತಲುಪಲು ನೆರವಾಗಿ. ಬೆಂಗಳೂರಿನ ಮುಂದಿನ ಹಾಗೂ ಹೋಗುಗಳ ಬಗ್ಗೆ ಪ್ರಶ್ನೆ ಕೇಳಿದ ವೀಕ್ಷಕರಿಗಾಗಿ ಈ ವಿಡಿಯೋ. ಬನ್ನಿ ವೀಕ್ಷಕರೇ, ರಾಜು ಗುರುಗಳ ಸಂಪರ್ಕಿಸೋಣ. ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹಂಗೆ ಒಂದು ಶ್ಲೋಕ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನಃ, ಮಂಗಳಂ ಪುಂಡರಿಕಾಕ್ಷ, ಮಂಗಳ ತನಯಂ ಹರಿಹಿ. ಹಂಗೆ ಇವಾಗ ನಾವು ಹಿಂದೆ ಹೇಳಿದಂತೆ ಕೆಲವು ಉತ್ತರ ಪ್ರದೇಶದಲ್ಲಿ ಮೆಗಾ ಸ್ಫೋಟದಿಂದ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಹಿಂದೆ ಆಗಿರೋದೆಲ್ಲ ಸ್ವಲ್ಪ ಟ್ರಯಲ್, ಮುಂದೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ಅದ್ರ ಪ್ರಕಾರ ಅದನ್ನ ವಿವರಣೆ ಕೊಟ್ಟಿದೆ ಮೊದಲು ಯಾವ ರೀತಿ ಮಾಡಿದ್ರು ಅಂತ. ನಾನು ಧ್ಯಾನದಲ್ಲಿ ಕೂತಿದಾಗ ಸಮುದ್ರ ಒಳಗಡೆ ಚೈನಾ ದಕ್ಷಿಣ ಭಾಗ ಇದೆಯಲ್ಲ, ಭಾರತದ ಮತ್ತು ಈಶಾನ್ಯ ಭಾಗ, ದಕ್ಷಿಣ ಭಾಗದ ಸಮುದ್ರದಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಅವರು ಕೆಲಸ ಮಾಡ್ತಾ ಇದ್ರು. ನಮ್ಮ ಸೈನ್ಯ ಅಂದ್ರೆ ಕೃಷ್ಣ ಪರಮಾತ್ಮ ಸೈನ್ಯನೇ ಕಲ್ಕಿ ಪರಮಾತ್ಮ ಸೈನ್ಯ ಆಗಿ ಬಂದಿದ್ದಾರೆ. ಗಣಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಮೊದ್ಲು ಬಂದ್ರು, ಕೆಲಸ ಯಾವ ತರ ಮಾಡ್ತಾ ಇದ್ದಾರೆ ಎಲ್ಲ ವಿವರಣೆ ಕೊಟ್ಟಿದೆ. ಅದರಂತೆ ಪೇಶಿಪ್ ಅಲ್ಲಿ ನೀರೊಳಗಡೆ ಹೋಗೋಂತ ಪೇಶಿಪ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಒಂದು ಸೇತುವೆ ತರ ಕಾಮನ ಬಿಲ್ಲಿನ ತರ ಇತ್ತು. ಆ ಕಾಮನ ಬಿಲ್ಲಿನ ಸೇತುವೆನಲ್ಲಿ ನನ್ನನ್ನ ಮೇಲೆ ಚೈನಾ ಕಡೆ ಕರ್ಕೊಂಡು ಹೋದ್ರು. ಅಷ್ಟರಲ್ಲಿ ಹೋಗ್ಬೇಕಾದ್ರೆ 3 ಟ್ಯಾಂಕ್ಗಳಿದ್ದು ಅಲ್ಲಿ ಮೇಲ್ಗಡೆ ಬೆಟ್ಟದ ಸೈಡ್ ಕಾಣುತ್ತಲ್ಲ, ದೊಡ್ಡ ದೊಡ್ಡ ಬೆಟ್ಟ. ಆಮೇಲೆ ಅಲ್ಲಿ ಹೋಗಿ ಲೆಫ್ಟ್ಗೆ ಟರ್ನ್ ಮಾಡ್ತಾರೆ. ಅರ್ಧ ಚೈನಾ ಹೋಗಿ ಲೆಫ್ಟ್ ಟರ್ನ್ ಮಾಡಿದಾಗ ನಮ್ಮ ಆಕ್ರಮಿತ ಚೈನಾ ಭಾಗ ಬರುತ್ತಲ್ಲ, ಚೈನಾ ಆಕ್ರಮಿಸ್ಕೊಂಡಿರೋ ಸ್ಥಳ, ಅಲ್ಲಿ ಆ ಮೂಲೆ ಕರ್ಕೊಂಡು ಹೋಗ್ತಾರೆ. ಲಡಾಖ್ ಕಡೆ ಬರುತ್ತೆ ನೋಡಿ, ಆ ಕಡೆ. ಆವಾಗ ಅಲ್ಲೊಂದು ಬೆಟ್ಟದಲ್ಲಿ ಸ್ಲೋ ಮಾಡ್ತಾರೆ ಪೇಶಿಪ್. ಸ್ಲೋ ಮಾಡಿದಾಗ ಅಲ್ಲಿ ಏನೋ ಒಂದು ನಾವು ಏನಾದ್ರೂ ಪಿಲ್ಲರ್ ತೆಗಿತೀವಲ್ಲ, ಆ ತರ ಏನೋ ಒಂದು ನೆಟ್ಟರು ಅಲ್ಲಿ. ಅಲ್ಲಿಂದ ಕಲೆಕ್ಷನ್ ತಗೊಬಂದು ಅಲ್ಲಿಂದ ಮತ್ತೆ ನನ್ನನ್ನ ಅಲ್ಲಿ ಬೆರಳಾಕಾರ ಬೆಟ್ಟ ಇದೆ ನಮ್ ಕಡೆ ಬರ್ಬೇಕಾದ್ರೆ, ದಕ್ಷಿಣ ಭಾಗಕ್ಕೆ ಭಾರತದಿಂದ ಸ್ಟ್ರೈಟ್. ಆವಾಗ ಆ ಬೆಟ್ಟದಲ್ಲಿ ಬೆರಳಾಕಾರ ಬೆಟ್ಟಗಳಿದೆಯಲ್ಲ, ಆ ಪೇಶಿಪ್ ಬರ್ಬೇಕಾದ್ರೆ ಹಳ್ಳದಿನ್ನ ನಾವು ಏನಾದ್ರೂ ಒಂದು ಅಂಶಗಳು 4-5 ಇದ್ದಾಗ ಗಾಡಿ ಓಡಿಸಿದ್ರೆ ಒಂಥರ ಇದು ಬರುತ್ತೆ ನೋಡಿ, ಜೇರ್ಕೊಡಿತ್ತಲ್ಲ, ಅದೇ ತರ ಪೇಶಿಪ್ ಅಲ್ಲಿ ಬರ್ಬೇಕಾದ್ರೆ ಆ ತರ ಆಗ್ತಾ ಇತ್ತು. ಕರ್ಕೊಬಂದು ನನ್ನನ್ನ, ನಾನು ಧ್ಯಾನ ಮಾಡ್ತಿದ್ನಲ್ಲ ಆ ಸ್ಥಳಕ್ಕೆ ಬಿಟ್ರು. ಆವಾಗ ನಾನು ಪ್ರಶ್ನೆ ಮಾಡಿದೆ, ಏನು ನೀವು ಹೇಳಿದ್ದು ಯಾವುದು ಅರ್ಥ ಆಗ್ಲಿಲ್ಲ, ಕರ್ಕೊಂಡು ಹೋದ್ರಿ, ನೀರೊಳಗಡೆ ಕರ್ಕೊಂಡು ಹೋದ್ರಿ, ಸಮುದ್ರ ಒಳಗಡೆ ಹಂಗೆ ತೋರಿಸ್ಕೊಂಡು ಚೈನಾ ತೋರಿಸ್ರಿ, ಮತ್ತೆ ಲಡಾಖ್ ಸೈಡ್ ಕರ್ಕೊ ಬಂದ್ರಿ, ಅಲ್ಲೇನೋ ಬೆಟ್ಟದಲ್ಲಿ ಸ್ಲೋ ಮಾಡಿ ಸೈಡ್ ಅಲ್ಲಿ ಏನೋ ಒಂದು ಕೆಲಸ ಮಾಡ್ದಂಗಾಯ್ತು, ಮತ್ತೆ ಕರ್ಕೊಂಡ್ ಬಿಟ್ರಲ್ಲ ಅಂತ ಹೇಳಿದ್ರೆ, ಮತ್ತೆ ಗಣಗಳು ವಾಪಸ್ ಕರ್ಕೊಂಡು ಹೋದ್ರು ನನ್ನನ್ನ. ಕರ್ಕೊಂಡೋಗಿ ಅಲ್ಲಿ ಚೈನ್ ಲಿಂಕ್, ಅಲ್ಲಿ ಏನ್ ಲಿಂಕ್ ಮಾಡ್ಕೊಂಡ್ ಬಂದಿದ್ರು ಆ ಲಿಂಕ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಲಿಂಕ್ ಮಾಡಿದ್ರು. ಈ ತರ ಸ್ವಾಮಿ ಕೆಲಸ ಮಾಡುವಾಗ ಮೆಗಾ ಸ್ಫೋಟ ಅಂದ್ರೆ ಅವರು ಸುದರ್ಶನ ಚಕ್ರ ತರ ರೌಂಡ್ ಹೊಡಿಸ್ತಾರೆ ಆ ಚಕ್ರದಲ್ಲಿ. ಆ ಸೆಳೆತಕ್ಕೆ ಮೋಡಗಳು ಒಂದೇ ಕಡೆ ಬಂದು ಕವರ್ ಆಗುತ್ತೆ, ಒಂದೇ ಕಡೆ ಮಳೆ ಸುರಿಸ್ತಾರೆ. ಅದನ್ನೇ ಮೇಘಸ್ಫೋಟ ಅಂತ ಹೇಳಿ ಕರೀತಾ ಇದ್ದಾರೆ. ನಾವು ಮೊದಲನೇ ವಿಡಿಯೋದಲ್ಲೇ ಹೇಳಿದ್ವಿ. ಮೊದಲು ನಾನು ಸ್ವದೇಶ್ ಮೀಡಿಯಾದಲ್ಲಿ ಮೊದಲು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅವರು ಈ ತರ ಒಂದೇ ಕಡೆ ಮಳೆ ಉಯ್ತಿದೆ ಬ್ಲೂ ತರ, ಸ್ವಾಮಿ ಒಂದು ಮುದ್ರೆನಲ್ಲಿ ಎಳಿತಾರೆ ಭೂಮಿಗೆ, ಆ ಕೈ ಪಂಚಲೋಹಗಳು ವಜ್ರ ತರ ಹೊಳಿತಾ ಇರುತ್ತೆ, ಆ ಕೈಯಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಎಳಿತಾರೆ, ಒಂದೇ ಕಡೆ ಮಳೆ ಸುರಿತಿದೆ. ಅದರಿಂದ ಅದನ್ನ ಯಾರು ತಡ್ಕೊಳ್ಳೋ ಅಂತ ಶಕ್ತಿ ಇಲ್ಲ. ಆಕಾಶದಲ್ಲಿ ಸೇರಿದಂಗೆ ಅಲ್ಲಿಂದ ಕೂಡ ಮಳೆ ಒಂದು ಹನಿಗಳು ಬರ್ತವೆ, ಮಿಕ್ಸ್ ಆಗಿ ಹಂಗೆ ಕೆಳಗಡೆ ಬರುತ್ತೆ, ಒಂದೇ ಕಡೆ ಸುರುತ್ತೆ, ಅದನ್ನ ಯಾರು ತಡೆಯಕ್ಕಾಗಲ್ಲ, ಆ ತರ ಮಳೆ ಬರುತ್ತೆ ಅಂತ ಹೇಳಿದೆ. ಅದು ಆವಾಗ್ಲೇ ಮೊದಲನೇ. ಅದು ಇವಾಗ ಆಗ್ತಾ ಇದೆ ನೋಡಿ.
ಅದು ವಿಡಿಯೋ ನೋಡಿರೋರು ಮಾತ್ರ ಅರ್ಥ ಆಗುತ್ತೆ. ಇವಾಗ ಫುಲ್ಲು ನಾವು ಇವಾಗ ಒಂದು ಹಂತವಾಗಿ ಹೇಳ್ಕೊ ಬರ್ತಾ ಇದೀವಿ ಧ್ಯಾನದಲ್ಲಿ ಈ ಕಡೆ ಮಾಡ್ತಾ ಇರೋದು ಅಥವಾ ಬೇರೆ ಕಡೆ ಕೆಲಸ ಮಾಡ್ತಾ ಇರೋದು ಅದನ್ನ. ಈಗ ಉತ್ತರ ಭಾರತದಲ್ಲಿ ಈ ತರ ಮಾಡ್ತಾರೆ ಅಂತ ಹೇಳಿದ್ವಿ, ಅದು ಇವಾಗ ಜಾಸ್ತಿ ಆಗ್ತಾ ಇದೆ. ಅದೇ ಭಾಗದಲ್ಲಿ ನಮ್ಮ ಇದು ಯಾವುದು ಚೈನಾ ಮತ್ತೆ ಹಿಮಾಲಯ ಒಂದು ಕೇದಾರನಾಥ ಟ್ರೆಕ್ಕಿಂಗ್ ರೋಡ್ ಐತಲ್ಲ, ಅಲ್ಲೂ ಬೆಟ್ಟ ಕುಸಿತ ಆಗಿದೆ. ಹಿಮಾಚಲ ಪ್ರದೇಶ ಅಣೋಗಿ ಅಂತ ಆ ಪ್ರದೇಶದಲ್ಲೂ ಕುಸಿತ ಆಗಿದೆ. ಅರುಣಾಚಲ ಪ್ರದೇಶ ಇವಾಗ ಅದು ಸ್ವಲ್ಪ ಕುಸಿತ ಆಗ್ತಾ ಇದೆ. ಇಲ್ಲ ಇನ್ನು ದೊಡ್ಡದಾಗಿ ಬೆಟ್ಟಗಳೇ ಕುಸಿತ ಆಗ್ತದೆ. ಆ ತರ ಮಳೆ ಬರುತ್ತೆ ಅಲ್ಲಿ ಆ ಭಾಗದಲ್ಲಿ. ಅದಾದ್ಮೇಲೆ ಹೋದ್ ಸರಿ ಹೇಳಿದಂಗೆ ಇದು ಹೋದ್ಮೇಲೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅದೇ ಭಾಗದಲ್ಲಿ. ತುಂಬಾ ಬೆಂಕಿಯಿಂದ ಕೆಲವು ಮಾನವ ಕೃತ್ಯಗಳಿಂದ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಉಗ್ರಗಾಮಿಗಳದ್ದು ಯುದ್ಧ ಇದರಿಂದ. ಆಮೇಲೆ ಇದಾದ್ಮೇಲೆ ಹಂಗಾಗಿ ಆ ಭಾಗದಲ್ಲಿ ತುಂಬಾ ಅನಾಹುತಗಳಾಗೋದ್ರಿಂದ ನಮ್ಮ ಜನಗಳು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಈ ಕಡೆಯವರು ಅಲ್ಲಿಗೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಯ್ತದೆ. ಚೀನಾ ಬಾರ್ಡರ್ ಅಲ್ಲೂ ಇದೆಲ್ಲ ಭೂಕುಸಿತ ಇದೆಲ್ಲ ಆಗ್ತಿದೆ ಅಭಿವೃದ್ಧಿ. ಹೌದು ಮಳೆಯಿಂದ ತುಂಬಾ ಅನಾಹುತ ಆಗಿದೆ. ಹಾವುಗಳೆಲ್ಲ ಬಂದಿರೋದೆಲ್ಲ ದೃಶ್ಯ ತೋರಿಸಿದ್ದಾರೆ ನೋಡಿ ಅಲ್ಲಿ. ಮನೆಗಳಿಗೆ ಹಾವು ಎಲ್ಲ ಬಂದಿದೆ. ಪಕ್ಷಿಗಳು ಪ್ರಾಣಿಗಳೆಲ್ಲ ಒಂದೇ ಕಡೆ ಮುಖ ನೋಡ್ಕೊಂಡು ನಾವು ಬದುಕೊಂಡ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾವೆ. ಮನುಷ್ಯರು ಕೂಡ ಹೆದರ್ತಾ ಇದ್ದಾರೆ ಅವನ್ನೆಲ್ಲ ಪ್ರಾಣಿಗಳನ್ನೆಲ್ಲ ನೋಡಿ. ಆ ತರ ನೀರ್ ಬಂದು ಅವು ಎಲ್ಲೂ ಇರಕ್ಕ ಭೂಮಿ ಇಲ್ವಲ್ಲ, ನೀರ್ ಆವೃತ ಆಗ್ಬಿಟ್ಟಿದೆಯಲ್ವಾ. ಹಂಗಾಗಿ ಎಲ್ಲ ಒಂದೇ ಕಡೆ ಬಂದು ಎಲ್ಲಾ ರೀತಿನಲ್ಲೂ ಭಯ ಇದೆ ಚೈನಾ ಭಾಗದ್ದು. ಮೊದ್ಲು ಎಲ್ಲ ಇದನ್ನ ಒಂದು ಅಪಹಾಸ್ಯ ಮಾಡ್ತಿದ್ರು ನಾವು ಹೇಳಿದ್ರೆ, ಸಮುದ್ರ ಒಳಗಡೆ ಹೋಗ್ತಾರಂತೆ ಬೇಸಿಪ್ಪಲ್ಲಿ ಅಂತ. ಇವಾಗ ಗೊತ್ತಾಗ್ತಾ ಇದೆ ಕೆಲವ್ರಿಗೆ ಸುಳ್ಳು ಅಂತ. ಸ್ವಾಮಿ ಕಾರ್ಯ ನಾವು ಸೂಕ್ಷ್ಮ ಶರೀರದಲ್ಲಿ ನೋಡ್ತೀವಿ. ಅದನ್ನ ಧ್ಯಾನ ಇದೊಂದು ಸಬ್ಜೆಕ್ಟು. ಅದನ್ನ ಕಲ್ತ್ರೆ ಮಾತ್ರ ಗೊತ್ತಾಗೋದು. ಕಲಿದೆ ಸುಮ್ನೆ ಮಾತಾಡಬಾರ್ದು. ಇದು ಇವಾಗ್ಲೆಲ್ಲ ಗುಪ್ತ ಸಾಮ್ರಾಜ್ಯ ಇತ್ತಲ್ಲ ಆವಾಗ್ಲಿಂದು ಇರೋ ಅಂತ ವಿದ್ಯೆ. ಇವಾಗ ಕಲಿಯುಗದಲ್ಲಿ ನಶಿಸಿ ಹೋಗಿತ್ತು. ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ. ಹಿನ್ನೆಲೆಯಲ್ಲೇ ಇದ್ದಿದ್ದು ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ನೀವು ಕಲಿಕೆ ಪರಮಾತ್ಮ ಮತ್ತೆ ನೀವು ಎಲ್ಲ ದೇಶಕ್ಕೆಲ್ಲ ಹೋಗಿ ಚೈನಾ ಗಡಿಲೆಲ್ಲ ಇದು ಚೈನ್ ಲಿಂಕ್ ಎಲ್ಲ ಕನೆಕ್ಷನ್ ಮಾಡಿ ಬಂತು ಅಂತ ಹೇಳಿದ್ರಲ್ಲ ಅದ್ರಲ್ಲಿ. ಈಗ ಆ ಪ್ರಭಾವನೇ ಈಗ ಇದೆಲ್ಲ ನಡೀತಿರೋದು. ಹೌದು ಅದು ನನಗೆ ಹಿಂದೆನೆ ತೋರಿಸಿದ್ದಾರೆ. ಆವಾಗ್ಲೇ ಅದನ್ನ ಅವಾಗ ಆಗ್ತಾ ಇರ್ತದೆ. ಆಮೇಲೆ ಮೋಡ ಯಾವ ತರ ಬರುತ್ತೆ ಅಂತಾನು ಅವರು ಸ್ವಾಮಿ ಯಾವ ತರ ಸೃಷ್ಟಿ ಮಾಡ್ತಾರೆ ಅಂತಾನು ಹೇಳಿದೀನಿ. ಅದು ಯಾಕೆಂದ್ರೆ ಅವ್ರು ಬಂದು ಕೆಲಸ ಮಾಡ್ತಾ ಇರೋದು ನಮಗೋಸ್ಕರ, ಒಳ್ಳೆ ಆತ್ಮಗಳನ್ನ ರಕ್ಷಣೆ ಮಾಡ್ತಾರೆ. ನಮ್ಮಲ್ಲಿ ಈ ಸಂಧಿ ಕಾಲದಲ್ಲಿ ಇರ್ತಕ್ಕಂತ ಒಂದು ನಾವು ಏನಾದ್ರೂ ಒಂದು ಕರ್ಮಗಳು ಮಾಡಿದ್ರೆ ದೇವ್ರ ಕಡೆ ಒಂದು ಭಕ್ತಿ ಭಾವದಿಂದ ಇವಾಗ ಬರ್ಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಇವಾಗ ತುಂಬಾ ಎಚ್ಚರಿಕೆ ಕೊಡ್ತಾ ಇರೋದೇನಂದ್ರೆ ಬೆಂಗಳೂರು ಕಡೆಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೆಂಗಳೂರು ವಿಷಯ ಹೇಳಿದ್ವಲ್ಲ ಅದೇ ವಿಷಯ. ಇವಾಗ ಬೆಂಗಳೂರು ಬಗ್ಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಓದ್ ವಿಡಿಯೋಗಳು ಕೆಲವು ಭಾಗ ತಿಳಿಸಿದೀನಿ. ಎಲ್ಲಿ ಅಂದ್ರೆ ನಮ್ಮ ಇಲ್ಲಿ ದಕ್ಷಿಣ ಭಾಗ, ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಕೆಲವು ಅನಾಹುತಗಳು ಆಗ್ತವೆ ಅಂತ ಸ್ವಾಮಿ ಧ್ಯಾನದಲ್ಲಿ ತೋರಿಸಿದ್ರು. ವಿಜಯ ಬ್ಯಾಂಕ್ ಲೇಔಟ್ ಆ ಸೈಡು. ಅದನ್ನ ಒಂದು ಸ್ಕೂಲ್ ವಾಹನ ನೀರಲ್ಲಿ ಕೊಚ್ಚಿ ಹೋಗೋದನ್ನ ನೋಡಿದೀನಿ ಅಂತ ಹೇಳಿದೆ. ಆಮೇಲೆ ನಮ್ಮ ಮುಂದೆ ಒಂದು ವರಹ ರೂಪದಲ್ಲಿ, ವರಹ ರೂಪ ಅಂದ್ರೆ ಹಂದಿ, ಅವರು ಒಂದು ಚಿನ್ನದ ಒಂದು ಚೈನ್ ಹಾಕೊಂಡಿರ್ತಾರೆ. ಅವರು ಬರ್ತಾರೆ, ಆ ಕಡೆಯಿಂದ ಬರ್ತಾ ಇರ್ತಾರೆ. ನಾನು ಹೋಗಿರ್ತೀನಿ, ಆವಾಗ ತೋರಿಸ್ತಾರೆ ಬೆಂಗಳೂರು ವ್ಯವಸ್ಥೆನ. ಕಸ ಕಡ್ಡಿಗಳು, ಮಾಲಿನ್ಯ ನೋಡಿ ಯಾವ ತರ ಇದೆ, ವಾಯು ಮಾಲಿನ್ಯ ಯಾವ ತರ ಆಗ್ತಾ ಇದೆ, ಯಾವ ರೀತಿ ಸ್ಮೆಲ್ ಬರ್ತಾ ಇದೆ ಅಂತ ನನಗೆ ತೋರಿಸ್ಕೊಂಡು ಬರ್ತಾ ಇರ್ತಾರೆ.
ಹ್ಮ್. ಆಮೇಲೆ ಈ ಮನ್ಸ ಮಾಡೋ ಅಂತದ್ದು ಕಲಿ ಪ್ರಭಾವದಿಂದ ಕೆಲವು ಮನ್ಸ ಎಲ್ಲಿ ತನಕ ತಗೊಂಡೋಗಿದ್ದಾರೆ ಅಂದ್ರೆ ಒಂದ್ ಕಡೆ ರೋಡ್ಗಳನ್ನ ಹಾಕೋದು, ಮತ್ತೆ ಇನ್ನೊಂದ್ ಕಡೆ ಅದೇ ರೋಡನ್ನ ಅಗೆಯೋದು, ಮತ್ತೆ ಚರಂಡಿ ಕುಸಿಯೋದು. ಇವರು ಚರಂಡಿ ವ್ಯವಸ್ಥೆ ಮಾಡಿರ್ತಾರಲ್ಲ, ಯಾವುದನ್ನು ನೀಟಾಗಿ ಮಾಡಲ್ಲ, ಕುಸಿಯೋದು. ಅದರಿಂದ ಸ್ಮೆಲ್ ಬರೋದು, ವಾಯು ಮಾಲಿನ್ಯ. ಆದ್ರಿಂದ ಕೆಲವು ಕೀಟಗಳು ಉತ್ಪತ್ತಿಯಾಗಿ ರೋಗಗಳು ಬರೋದು. ಇದೆಲ್ಲ ನನಗೆ ತೋರ್ಸ್ಕೊಂಡ್ ಬಂದು ಆವಾಗ ಹಿಂಗೆ ಬಿಡಕ್ಕಾಗುತ್ತಾ ಅಂತ ವರಹ ರೂಪದಲ್ಲಿರೋ ಅಂತ ಪರಮಾತ್ಮ ನನಗೆ ತಿಳಿಸ್ತಾ ಇದ್ದಾರೆ ಅವರ ಒಂದು ಮುಖದ ವೈಖರ್ಯದಲ್ಲಿ. ಅದೊಂದು ಹೇಳಿದ್ವಿ ಹಿಂದೆ. ಅದಾದ್ಮೇಲೆ ಮತ್ತೆ ಬೆಂಗಳೂರು ಬಗ್ಗೆ ಇನ್ನೊಂದು ಕ್ಲೂ ಕೊಟ್ಟಿದ್ದಾರೆ. ಬನಶಂಕರಿ ತಾಯಿ ಇದಾರಲ್ಲ, ಅಲ್ಲೇನೆ ಒಂದ್ಸರಿ ಜಗನ್ನಾಥೇಶ್ವರ ಅವರು ಸೂಕ್ಷ್ಮ ಶರೀರದಲ್ಲಿ ಬಂದು ಅಲ್ಲಿ ರೂಪ ಪಡ್ಕೊಂಡು ನಾವಿರೋ ಸ್ಥಳಕ್ಕೆ ಬರ್ತಾರೆ. ಆಂಜನೇಯ ಸ್ವಾಮಿ ನಾವಿದ್ವಲ್ಲ ಆ ಸ್ಥಳಕ್ಕೆ ಬಂದು ಇಲ್ಲಿ ಹೇಳ್ತಾರೆ, ಒಂದು ಇವಾಗ ಆಯ್ಕೆ ಮಾಡೋದಕ್ಕೆ ಬಂದಿದ್ದೀನಿ, ಆಯ್ಕೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಒಂದು 6 ಜನನ ಆಯ್ಕೆ ಮಾಡಿದ್ರು ಸೂಕ್ಷ್ಮ ಶರೀರದಲ್ಲಿ. ನಮ್ಮ ಹತ್ರ ಇಲ್ಲಿ ಯಾರು ಒಂದು ಭಕ್ತಿ ಭಾವದಿಂದ ಕೆಲಸ ಮಾಡಿದ್ದಾರೆ, ಆ ಸೈನ್ಯದಲ್ಲಿ ಕಲ್ಕಿ ಪರಮಾತ್ಮ ಅವರ ಸೈನ್ಯದಲ್ಲಿ ಇರ್ತಕ್ಕಂಥವ್ರು ಯಾರು ಅಂತ ಒಂದು 6 ಜನನು ಸೆಲೆಕ್ಟ್ ಮಾಡಿದ್ರು. ಅದು ಹೇಳಿದೆ ಹಿಂದೆ ನಮ್ಮ ವಿಡಿಯೋದಲ್ಲೂ ಮತ್ತೆ ಸ್ವದೇಶ್ ಮೀಡಿಯಾದಲ್ಲೂ ಹೇಳಿದೆ. ಇವಾಗ ಏನಾಗಿದೆ ಅಂದ್ರೆ ಬೆಂಗಳೂರು ಬಗ್ಗೆನೇ ಕೆಲವು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮುಂದೆ ಒಂದು 4 ಭಾಗ ಮಾಡಿ ಸ್ವಾಮಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ವಿ. ಅದು ಹೆಂಗೆ ಅಂದ್ರೆ ಒಂದು ನಮ್ಮ ಬೆಂಗಳೂರನ್ನ 4 ಭಾಗ ಅಂದ್ರೆ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಈ ದಿಕ್ಕುಗಳಿಂದ ಒಂದು ವಾಯುವ್ಯ ಭಾಗ ಮತ್ತೆ ಮೊದಲು, ಆಮೇಲೆ ಈಶಾನ್ಯ ಭಾಗ, ಆಮೇಲೆ ಒಂದು ಪೂರ್ವ ಭಾಗದಲ್ಲಿ ದಕ್ಷಿಣ ಭಾಗದ ಆಗ್ನೇಯ ಭಾಗ ಮೂಲ, ಆಮೇಲೆ ನೈಋತ್ಯ. ಇವು 4 ದಿಕ್ಕನ್ನು 4 ಭಾಗ ಮಾಡಿ ಅವರು ಜಾಡಿಸಿ ತಳ್ತಾರೆ ಅಂತ ಹೇಳಿದೆ. ಆ ತಳ್ಳೋ ಸಿಚುವೇಶನ್ ಯಾವಾಗ ಬರುತ್ತೆ ಅಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಭಾಗದಲ್ಲಿ ಒಂದು ಪೂರ್ವಕ್ಕೆ ಸಿಕ್ಕದಂಗೆ ದಕ್ಷಿಣ ಭಾಗದಲ್ಲಿ ಮೊದಲು ಒಂದು ಅಸುರರು ಸಭೆ ಮಾಡ್ತಾರೆ. ಸಭೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಕೆಲವು ಅಸುರರು ಮತಗಳು ಅಂತ ಮಾಡ್ಕೊಂಡಿರ್ತಾರಲ್ಲ, ಸಂಘಗಳಾಗಿ ಮತಗಳಾಗಿ, ಇವಾಗ ಅವರು ನಾಸ್ತಿಕತೆಯಿಂದ ಸನಾತನ ಧರ್ಮೀಯರನ್ನ ದ್ವೇಷ ಮಾಡ್ತಾ ಇರ್ತಾರೆ. ಅದು ಮೊದ್ಲಿಂದನೂ ಬಂದಿದೆ, ಇವಾಗ್ಲೂ ಅದು ಒಳಗಡೆ ನಡೀತಾನೆ ಇದೆ. ಅವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ನಡೀತಕ್ಕಂತ ಒಂದು ದೇವ್ರ ಕಡೆ ಹೋಗೋ ಅಂತವ್ರು, ಭಕ್ತಿ ಮಾಡೋ ಅಂತವ್ರು, ಇವ್ರನ್ನೆಲ್ಲ ನೋಡಿ ಸಹಿಸಕ್ಕಾಗಲ್ಲ, ಉದ್ವೇಗದಲ್ಲಿ ಸಿಕ್ಕಾಕೋತಾರೆ. ಉದ್ವೇಗದಲ್ಲಿ ಸಿಕ್ಕಾಕೊಂಡು ಅವರು ಒಳಗಡೆನೆ ಒಂದು ಸಭೆ ಮಾಡೋದಕ್ಕೆ ಸೇರ್ತಾರೆ. ಅವರಲ್ಲೇ ಒಂದು ತೀರ್ಮಾನ ಮಾಡ್ಕೊಂಡು ಒಂದು ಕ್ರೋಧದಿಂದ ಒಂದ್ ಕಡೆ ಸೇರ್ತಾರೆ. ಅದು ಯಾವ ಕಡೆ ಆಗಿರ್ತದೆ ಅಂದ್ರೆ ನಮ್ಮ ದಕ್ಷಿಣ ಭಾಗದ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಆಗಿರುತ್ತದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬನ್ನರ್ಘಟ್ಟ ಅಂತ ರೋಡ್ ಬರುತ್ತಲ್ಲ, ಆ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ಸಭೆಗೆ ಸೇರ್ತಾರೆ. ನನಗೆ ಇವಾಗ ತೋರಿಸಿರೋ ಪ್ರಕಾರ ಹಳೆ ವಿಡಿಯೋದಲ್ಲಿ ಹೇಳಿದೀನಿ, ಸ್ವದೇಶ್ ಮೀಡಿಯಾದಲ್ಲಿ ಅದೇ ವಿಷಯನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವರು ಕೇಳಿದ್ದಾರೆ ಬೆಂಗಳೂರು ಬಗ್ಗೆ ಹೇಳಿ, ಬೆಂಗಳೂರು ಬಗ್ಗೆ ಹೇಳಿ ಅಂತ. ಅದಕ್ಕೋಸ್ಕರ ಸೇರಿರ್ಬೇಕಾದ್ರೆ ಆವಾಗ ನಮ್ಮ ಸರಸ್ವತಿ ತಾಯಿ ಇದಾರಲ್ವಾ, ಅವರು ಜಗದೀಶ್ವರಿಯಾಗಿ ಬಂದ್ಬಿಡ್ತಾರೆ. ಬಂದು ಸ್ವಾಮಿ ಯೋಚನೆ ಮಾಡ್ತಾ ಇರ್ತಾರೆ. ಕಲ್ಕಿ ಪರಮಾತ್ಮ ರೆಡಿಯಾಗಿರ್ತಾರೆ. ಒಂದು ಚಿನ್ನದಂತ ಒಂದು ವಸ್ತ್ರ ಉಟ್ಕೊಂಡಿರ್ತಾರೆ, ಕಾಲ್ಗೆಲ್ಲ ಒಂದು ಶೂ ಹಾಕೊಂಡಿರ್ತಾರೆ. ಹಾಕೊಂಡು ರೆಡಿಯಾಗಿ ನಿಂತಿರ್ತಾರೆ. ಇಲ್ಲಿ ಎಲ್ರು ಆಸ್ತಿಕರು ನಾಸ್ತಿಕರು ಎಲ್ರು ಒಟ್ಟಿಗೆ ಇದ್ದಾರೆ. ಅದರಲ್ಲಿ ಇವಾಗ
ನಾವು ಮಾಡಬಾರ್ದು ಅಂತ ಇರುತ್ತೆ ಪರಮಾತ್ಮನಲ್ಲಿ. ಯಾವಾಗ್ಲೂ ಸತ್ಯದಿಂದ ಧರ್ಮದಿಂದ ನಡಿಬೇಕು ಜನ. ಇಲ್ಲಿ ಬರ್ತಕ್ಕಂಥ ನಿಯಮ, ಭೂಮಿ ಮೇಲೆ ಏನ್ ನಿಯಮ ಇದೆ ಅದು ಪಾಲನೆ ಮಾಡ್ಬೇಕು. ಇವ್ರಿಗೆ ಅದನ್ನ ಮರೆತು ಈ ತರ ವ್ಯವಸ್ಥೆಗೆ ತಂದ್ಕೊಬಿಡ್ತಾರೆ. ನಾನ್ ಕೆಲಸ ಮಾಡ್ಲೇಬೇಕು, ಏನ್ ಮಾಡೋಣ ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ನಾನು ಅಷ್ಟರಲ್ಲಿ ಹೋಗಿ ಅವ್ರ ಹತ್ರ ಕೂತಿರ್ತೀನಿ ಕೆಳಗಡೆ ನಮಸ್ಕಾರ ಮಾಡ್ಕೊಂಡು. ಆವಾಗ ಸ್ವಾಮಿ ಯೋಚನೆ ಮಾಡುವಾಗ ಮೇಲಿಂದ ಅಸರಿರವಾಣಿ ಆಗುತ್ತೆ. ಜಗದೀಶ್ವರಿ ಆಗಿ ಬರ್ತಾರಲ್ವ ಸರಸ್ವತಿ ತಾಯಿ. ಆವಾಗ ಹೇಳ್ತಾರೆ, ಆದಿರಂಗ ಸ್ವಾಮಿ, ಮಧ್ಯರಂಗ ಸ್ವಾಮಿ, ಅಂತ್ಯರಂಗ ಸ್ವಾಮಿ, ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಟೈಮ್ ಮೀರ್ತಾ ಇದೆ, ಕೆಲಸ ಮಾಡಿ ಅಂದ ತಕ್ಷಣ ಅವಾಗ ಅಲ್ಲಿ ಸಭೆ ಸೇರಿರ್ತಾರಲ್ವಾ, ಆ ಸಭೆ ನೋಡ್ಕೊಂಡು ಆವಾಗ ಕೋಪ ಬರುತ್ತೆ ಇವ್ರಿಗೆ. ನಾವು ಎಷ್ಟೇ ಏನೇ ಮಾಡಿದ್ರು ಇವ್ರನ್ನ ದೇಹ ಬಿಡಿಸ್ತೇನೆ, ಇವ್ರನ್ನ ಸರಿ ಮಾಡಕ್ಕಾಗಲ್ಲ, ಅವ್ರು ಎಷ್ಟೋ ಜನ್ಮ ತಗೊಳ್ಳಿ ಪುನರ್ಜನ್ಮ ಪರವಾಗಿಲ್ಲ ಅನ್ಬಿಟ್ಟು ಆ ಸಭೆ ಸೇರಿರ್ತಾರಲ್ಲ, ಆ ಸಭೆಗೇನೆ ಅವ್ರ ದೃಷ್ಟಿ ಬೀಳುತ್ತೆ ಅಷ್ಟೇ. ಆವಾಗ ಒಂದು ಬನ್ನರ್ಘಟ್ಟ ಭಾಗದಿಂದ ದಕ್ಷಿಣ ಭಾಗ ಅಂತ ಹೇಳಿದ್ವಲ್ಲ, ಬೆಂಗಳೂರು ದಕ್ಷಿಣ, ಕೊಳಕ್ ನೀರೆಲ್ಲ ಎಲ್ಲಾನು ಒತ್ಕೊಂಡು ಒಂದು ನೀರು ಕಪ್ಪಗೆ ಬರ್ತಾ ಇರ್ತದೆ. ಅದು ನೈಟ್ ಸಮಯ, ಸಂಜೆ ಸಮಯ, ಸಂಧಿಕಾಲ ಅಂತೀವಲ್ಲ ಆ ಸಮಯದಲ್ಲಿ ಮೀಟಿಂಗ್ ಎಲ್ಲ ಮಾಡ್ತಾ ಇರೋದು. ಆವಾಗ ಒತ್ಕೊಂಡು ಬರ್ತಾ ಇರ್ತದೆ. ಬಂದಿದ್ದೆ ಅವ್ರ ಸಭೆ ಮಾಡ್ತಿದ್ರಲ್ಲ, ನಮ್ಮ ಸನಾತನ ಧರ್ಮದ ಬಗ್ಗೆ ತಿರುಗಿ ಬೆಳಿಬೇಕು, ಸಂಹಾರ ಮಾಡ್ಬೇಕು, ಈ ವಿಷಯ ಚರ್ಚೆ ಮಾಡ್ತಾ ಇರ್ತಾರೆ. ಆವಾಗ ಯಾವ್ಯಾವ ರೀತಿ ಸಂಹಾರ ಮಾಡ್ಬೋದು ಅಂತ ಉಗ್ರಗಾಮಿಗಳು ಮಾಡ್ತಾರಲ್ಲ, ಅದೇ ತರ ಅವರು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಭೆ ಸೇರಿದ್ದು. ಬಂದಿದ್ದೆ ನೀರು ಕೊಚ್ಕೊ ಬಂದಿದ್ದೆ ಓದ್ಕೊಂಡು ಹೋಗ್ಬಿಡ್ತದೆ. ಆವಾಗ ಅದೇ ಸಮಯದಲ್ಲಿ ಕೆಲವು ಭಾಗ ಇಲ್ಲಿ ಭೂಕಂಪ ಆಗುತ್ತೆ. ಅದು ಮೊದ್ಲಾಗಂತದ್ದು. ಮೊದ್ಲು ಆದ್ಮೇಲೆ ಇವಾಗ ಕೆಲವು ಅದು ಇವಾಗ ಕರೆಕ್ಟ್ ಟೈಮಲ್ಲಿ ಯಾಕೆ ಹೇಳ್ತೀವಿ ಅಂದ್ರೆ, ಇವಾಗ ನಮ್ಗೆ ತೋರಿಸಿರೋ ಪ್ರಕಾರ ನಮ್ಮ ಈ ಭಾಗದಲ್ಲಿ ಆಗುತ್ತೆ ಅಂತ ಮೊದ್ಲು ಹೇಳಿದ್ವಲ್ಲ ನೋಡಿ, ವಿಜಯ ಬ್ಯಾಂಕ್ ಲೇಔಟ್ ಅಲ್ಲಿ. ಅದಕ್ಕೆ ಇವಾಗ ತೋರಿಸಿರೋದಕ್ಕೂ ಆವಾಗ ತೋರಿಸಿರೋದಕ್ಕೂ, ಆವಾಗ ಹೇಳಿದ್ರು ನನಗೆ, ಇವಾಗ ಕಾರ್ಯರೂಪಕ್ಕೆ ಬರಂಗೆ ದೃಶ್ಯಗಳು ತೋರಿಸ್ತಾ ಹೋಗ್ತಾ ಇದ್ದಾರೆ. ಕೆಲವು ತಿಂಗಳು, ಕೆಲವು ವರ್ಷಗಳಲ್ಲಿ ಈ ಘಟನೆ ನಡೀತದೆ ಬೆಂಗಳೂರಲ್ಲಿ. ಮೊದ್ಲು ಹೇಳಿದಂತೆ ಬೆಂಗಳೂರು ಬಗ್ಗೆ ಮೊದ್ಲು 4 ಭಾಗ ಮಾಡ್ತಾರಲ್ವಾ, ಆವಾಗ ಇದೆಲ್ಲ ಆದ್ಮೇಲೆ ಮತ್ತೆ 4 ಭಾಗ ಮಾಡಿ ತುಂಬಾ ಕೋಪದಿಂದ ಬರ್ತಾರೆ ಸ್ವಾಮಿ. ವಿಕ್ರಮಾದಿತ್ಯ ಅವ್ರನ್ನ ಕರ್ಕೋತಾರೆ ಜೊತೆಗೆ. ಕರ್ಕೊಂಡು ಏನ್ ಮಾಡ್ತಾರೆ, ಪಶ್ಚಿಮ ಮತ್ತೆ ಉತ್ತರ ಭಾಗ ಇದೆಯಲ್ಲ, ವಾಯುವ್ಯ ದಿಕ್ಕು, ಬೆಂಗಳೂರಿನ ವಾಯುವ್ಯ ದಿಕ್ಕು, ಆ ಭಾಗನ ಜಾಡ್ಸ್ ತಳ್ಳಿಬಿಡ್ತಾರೆ. ತಳ್ಳಿದಾಗ ಬಿಲ್ಡಿಂಗ್ ಎಲ್ಲ ಉರುಳೋಗ್ಬಿಡ್ತವೆ, ಮೆಟ್ರೋಗಳು, ಬಿಲ್ಡಿಂಗು, ಈ ತರ ಎಲ್ಲ. ಮತ್ತೆ ಏನ್ ಮಾಡ್ತಾರೆ, 2ನೇ ಸಾರಿ ಆವಾಗ ಈ ಕಡೆ ಬರ್ಬೇಕಾದ್ರೆ ವಿಕ್ರಮಾದಿತ್ಯ ಏನ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ತಡೆಯಕ್ ಹೋಗ್ತಾರೆ. ತಡೆಯಕ್ ಹೋದಾಗ ಸ್ವಾಮಿ ಕಣ್ಣನ್ನ ಬಿಡ್ಬಿಡ್ತಾರೆ ದೃಷ್ಟಿ ಕೋಪದಿಂದ ವಿಕ್ರಮಾದಿತ್ಯ ಕಡೆ. ಆ ಕಣ್ ಬಿಟ್ಟಾಗ ಸ್ವಾಮಿ, ನಿಮ್ಮ ಒಂದು ಏನಿದೆ ಕರ್ತವ್ಯ ತಪ್ಪಾಯ್ತು, ನಾನು ಕ್ಷಮಿಸಿ, ನಾನು ತಡೆಯಲ್ಲ ಅಂತ ಅವ್ರ ಕಣ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆವಾಗ ಮತ್ತೆ ಏನ್ ಮಾಡ್ತಾರೆ, ಉತ್ತರ ಮತ್ತೆ ಪೂರ್ವ ಭಾಗಕ್ಕೆ ಬರ್ತಾರೆ, ಈಶಾನ್ಯ ದಿಕ್ಕು. ಅದನ್ನ ಜಾಡ್ಸ್ ತಳ್ಳಿಬಿಡ್ತಾರೆ. ಅಲ್ಲಿ ಬಿಲ್ಡಿಂಗ್ ಅದೆಲ್ಲ ಉರುಳ್ತಾ ಹೋಗ್ತವೆ. ಮತ್ತೆ ಏನ್ ಮಾಡ್ತಾರೆ, ದಕ್ಷಿಣ ಭಾಗದ ಒಂದು ಈ ನೈಋತ್ಯ ಇದೆಯಲ್ವಾ, ನೈಋತ್ಯ ಅಂದ್ರೆ ಪಶ್ಚಿಮ ಮತ್ತೆ ದಕ್ಷಿಣ ಭಾಗಕ್ಕೂ ಸೇರಿದಂಗೆ ನೈಋತ್ಯ ಮೂಲ ಬರುತ್ತಲ್ಲ, ಆ ಮೂಲನು ಜಾಡ್ಸ್ ತಳ್ಳಿಬಿಡ್ತಾರೆ. ತಳ್ಳಿಬಿಟ್ಟು ಮತ್ತೆ ಇನ್ನೊಂದು ಮೂಲೆ ಉಳಿದಿರ್ತದೆ, ಆ ಮೂಲಕ್ಕೆ ಕೈ ಹಾಕಿ ನೋಡ್ತಾರೆ ವಿಕ್ರಮಾದಿತ್ಯ ಕಡೆ. ನೋಡಿದಾಗ ನೋಡ್ತಾ ಅವ್ರು ಕಣ್ ಮುಚ್ಕೋತಾರೆ ವಿಕ್ರಮಾದಿತ್ಯ. ಅಷ್ಟಕ್ಕೆ ಜಾಡ್ಸ್ ತಳ್ಳಿಬಿಡ್ತಾರೆ, ಅದನ್ನು ಉರುಳ್ಕೊಂಡು ಹೋಗ್ಬಿಡ್ತದೆ. ಮತ್ತೆ ಕಲ್ಕಿ ಪರಮಾತ್ಮ ವಿಕ್ರಮಾದಿತ್ಯ ಅವರು
ಪಶ್ಚಿಮದಿಂದ ಪೂರ್ವ ಕಡೆಗೆ ಒಂದು ರೋಡ್ ತರ ಇರುತ್ತೆ. ಆ, ಅದೇ ಮನಾವತಿ ಒಂದೊಂದು ರೋಡ್ ಆಗುತ್ತೆ ಅಂತ ಹೇಳಿದ್ವಲ್ಲ. ಹೌದು ಹೌದು, ಆ ರೀತಿ. ವಿಧಾನಸೌಧದಿಂದ ಮನಾವತಿಗೆ ರೋಡ್ ಆಗುತ್ತೆ ಅಂತ ಹೇಳಿ. ಈ ಮಾರ್ಕೆಟ್ ವರ್ಗುನು ಅಲ್ಲಿ ಒಂದ್ ಕಡೆ ಕಲ್ಕಿ ಪರಮಾತ್ಮ ಓಡ್ತಾ ಇರ್ತಾರೆ, ವಿಕ್ರಮಾದಿತ್ಯ ಇನ್ನೊಂದ್ ಕಡೆ ಓಡ್ತಾ ಇರ್ತಾರೆ. ಓಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ನೀರು ಪ್ರವಾಹದಲ್ಲಿ ಕಲುಷಿತ ನೀರು ಮತ್ತೆ ಎಲ್ಲ ಕೊಚ್ಚಿಕೊಂಡು ಬರ್ತಾ ಇರ್ತದೆ ಹಿಂದ್ಗಡೆಯಿಂದ. ಆವಾಗ ವಿಕ್ರಮಾದಿತ್ಯ ಅವ್ರ ಕಣ್ಣಿಗೆ ಕಲ್ಕಿ ಪರಮಾತ್ಮ ಓಡ್ತಾ ಇರೋದು ಅವರು ಹುಲಿ ತರ ಕಾಣ್ತಾರೆ, ಆ ತರ ಓಡ್ತಾ ಇರೋದು. ಇನ್ನೊಂದ್ ಕಡೆ ಇಬ್ರು ಓಡೋ ಅಂತ ದೃಶ್ಯ ನೋಡಿದ್ರೆ ಇವರು ಹುಲಿ ಮರಿ ತರ ಓಡ್ತಾ ಇರ್ತಾರೆ ಒಂದ್ ಕಡೆ, ಯಾರು ವಿಕ್ರಮಾದಿತ್ಯ. ಓಡ್ತಾ ಇರ್ಬೇಕಾದ್ರೆ ಒಂದು ಪಶ್ಚಿಮ ಭಾಗದಿಂದ ನೀರ್ ಬರುತ್ತೆ ಹಿಂದ್ಗಡೆಯಿಂದ. ನೀರ್ ಬಂದು ಕೊಚ್ಕೊಂಡು ಎಲ್ಲಾನು ಲಾಸ್ಟ್ ಅಲ್ಲಿ ಕೊಚ್ಕೊಂಡ್ ಬರ್ಬೇಕಾದ್ರೆ ಆ ನೀರ್ ಇನ್ನೇನೋ ಹತ್ರ ಬಂತು, ವಿಕ್ರಮಾದಿತ್ಯ ಹತ್ರ ಬಂದಿದೆ ಅನ್ನೋ ಅಷ್ಟ್ರಲ್ಲಿ ಅವರು ವಿಕ್ರಮಾದಿತ್ಯನ ಸೆಳೆದು ಎಳ್ಕೊಬಿಡ್ತಾರೆ. ಅಂದ್ರೆ ಮಕ್ಕಳು ತತ್ಕೊಳ್ಳೋ ರೀತಿ ತತ್ಕೊಬಿಡ್ತಾರೆ. ಆವಾಗ ನೀರು ಅವ್ರನ್ನ ಬಿಟ್ಟು ಅದು ಪೂರ್ವ ಭಾಗದ ಒಂದು ಸ್ವಲ್ಪ ದಕ್ಷಿಣ ಭಾಗಕ್ಕೆ ಸೇರಿದಂಗೆ ಒಂದು ಜಾಗ ಇದೆ. ಆ ನೀರ್ನ ಹೊರಗಡೆ ಭೂಮಿಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಆ ಮೂಲೆಯಲ್ಲಿ ಪೂರ್ತಿ ಭೂಮಿಯಲ್ಲಿ ಕಲುಷಿತವಾದ ನೀರು, ನಾವೇನು ಒಂದು ಎಲ್ಲ ರೀತಿನಲ್ಲೂ ನೀರನ್ನ ಹಾಳು ಮಾಡಿದ್ವಿ. ಬೆಂಗಳೂರೆಲ್ಲ 4 ಭಾಗದ್ದು ಏನು ಡಿಸ್ಟ್ರಾಯ್ ಆಯ್ತು. ಅದಾದ್ಮೇಲೆ ಆ ನೀರು ಹೊರಗಡೆ ಹೋದ್ಮೇಲೆ ಆವಾಗ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧ ಅಲ್ಲಿ ಒಂದು ಮಾರ್ಕೆಟ್ ವಿಧಾನಸೌಧ, ಆ ಮಾರ್ಗವಾಗಿ ಒಂದು ಕಾಲಲ್ಲಿ ಭೂಮಿನ ಮೆಟ್ಟುಕೊಂಡು ಇನ್ನು 2 ಕೈಯಲ್ಲೂ ಸೇರಿಸಿ ಭೂಮಿನ ಎಳೆದು ಬಿಡ್ತಾರೆ ಸ್ವಯಂ ಮೇಲ್ಗಡೆ. ಎಳೆದ್ಬಿಟ್ಟಾಗ ಅಲ್ಲಿ ಬೆಟ್ಟ ಕ್ರಿಯೇಟ್ ಆಗ್ಬಿಡುತ್ತೆ ಮಾರ್ಕೆಟ್ ಹತ್ರ. ಅದು ಕಲ್ಕಿಧಾಮ. ಮತ್ತೆ ಆ ಕಲ್ಕಿಧಾಮದಿಂದ ಮನಾವತಿಗೆ ರೋಡ್ ಸುಯ್ನ್ ಎಳೆದು ಬಿಡ್ತಾರೆ ಕೈಯಲ್ಲಿ. ರೋಡ್ ತರ ಆಗ್ಬಿಡುತ್ತೆ, ಹೈಟ್ ಆಗಿ ಅದು ಬೆಟ್ಟ. ಆ ಟೈಮ್ ಅದಾದ್ಮೇಲೆ ಮೇಲ್ಕೋಟೆ ಇದೆಯಲ್ಲ, ಮೇಲ್ಕೋಟೆನಲ್ಲಿ ಅದೇ ಟೈಮ್ಗೆ ನದಿ ಅಲ್ಲಿ ಉತ್ಪತ್ತಿ ಆಗುತ್ತೆ. ಅಲ್ಲಿ ನದಿ ಉತ್ಪತ್ತಿಯಾಗಿ ವಿಧಾನಸೌಧ ಮಾರ್ಗವಾಗಿ ಇಲ್ಲಿ 2 ಬಾಂಬ್ಗಳು ಕೆಳಗಡೆ ಇಟ್ಟಿದ್ದಾರೆ. ಯಾವುದು ನಮ್ಮ ಭೂಮಿ ಬೆಂಗಳೂರಲ್ಲಿ. ಅವು ರಾಕ್ಷಸರು ಇಟ್ಟಿರೋಂತದ್ದು. ಅದನ್ನ ಸೈಜು ನೋಡಿದೀನಿ. ಒಂದ್ 4.5 ಅಡಿ 2 ಹಳೆ ಬಾಂಬ್ ಇದೆ. ಅವು ಹೆಂಗಿದೆ ಅಂದ್ರೆ ಕ್ಷಿಪಣಿ ಬರ್ತಾವಲ್ಲ, ತುಂಡು ಕ್ಷಿಪಣಿ ತರ ಇದೆ. 4.5 ಅಡಿ ಸೈಜು, ಒಂದು 1/4 ಅಡಿ 1 ಅಡಿ ಸೈಜ್ ಇರ್ಬೋದು ರೌಂಡ್. 1 ಅಡಿ 1.5 ಅಡಿ ಬರ್ಬೋದು ನಾನು ನೋಡಿರೋ ಪ್ರಕಾರ. ಇಂತ 2 ಇದೆ, 2 ಬಾಂಬ್ ಇದೆ. ಅದು ಸಿಡಿದು ಬಿಡುತ್ತೆ ಅವಾಗ ಬ್ಲಾಸ್ಟ್ ಆಗಿ. ಅಲ್ಲಿ ನದಿ ಹರ್ಕೊ ಬಂದು ಆಂಧ್ರ ಭಾಗ ಬಾರ್ಡರ್ ಇದೆಯಲ್ಲ, ಕರ್ನಾಟಕ ಆಂಧ್ರ, ಅಲ್ಲಿ ಹರಿದು ಬಂದು ಮತ್ತೆ ತಮಿಳ್ನಾಡಿಗೆ ಕಡೆ ಹರಿದೋಗಿ ಸಮುದ್ರ ಸೇರುತ್ತೆ ಆ ನದಿ. ಈ ತರ ಒಂದು ಸ್ವಾಮಿ ತೋರಿಸಿದ್ದಾರೆ. ಆಮೇಲೆ ಕಲ್ಕಿಧಾಮ ಆಗುತ್ತಲ್ಲ, ಅಲ್ಲಿ ದೇವಸ್ಥಾನ ರೆಡಿ ಆಗಿದೆ. ಬೇರೆ ಒಂದು ಉನ್ನತ ಲೋಕದಲ್ಲಿ ಅಲ್ಲಿಂದ ಬರ್ತಕ್ಕಂಥದ್ದು ಯಾವುದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗುತ್ತೆ ಅಂತ ಹೇಳಿದ್ನಲ್ಲ ನಮ್ಮ ಮನೆ ಕಡೆ, ಅದು ಉನ್ನತವಾದ ಒಂದು ಲೋಕದಲ್ಲಿ ತಯಾರಾಗಿರೋದು. ಮತ್ತೆ ಕಲ್ಕಿಧಾಮಕ್ಕೆ ಬರ್ತಕ್ಕಂತ ದೇವಸ್ಥಾನ ಅವ್ರು ವಾಸ ಮಾಡೋ ಅಂತದ್ದು ಯಾರು, ಪದ್ಮಾವತಿ ತಾಯಿ ಕಲ್ಕಿ ಪರಮಾತ್ಮ. ಆ ದೇವಸ್ಥಾನನು ಆ ಲೋಕದಲ್ಲಿ ರೆಡಿ ಇದೆ. ಅದನ್ನ ತಗೊಬಂದು ಕೂರಿಸ್ತಾರೆ ಇಲ್ಲಿ ಈ ಜಾಗದಲ್ಲಿ ಸ್ಥಾಪನೆ ಮಾಡೋದು. ಸುದರ್ಶನ ಚಕ್ರದಿಂದ ಆಂಜನೇಯ ಸ್ವಾಮಿ ಅದಿ ತೆಗೆದು ಆ ಮಣ್ಣನ್ನ ಎತ್ತಿ 60 ಅಡಿ ಮಣ್ಣು ಎತ್ತಿ ಆವಾಗ ಒಳಗಡೆ ಎಲ್ಲ ಆ ದೇವಸ್ಥಾನನ ಫಿಕ್ಸ್ ಮಾಡ್ತಾರೆ. ಅದು ಕೆಲಸ ಯಾವ ತರ ನಡೆಯುತ್ತೆ ಅಂತ ಒಂದೊಂದು ಹಂತವಾಗೂ ತಿಳಿಸ್ಕೊ ಬಂದಿದ್ದೀನಿ ಒಂದೊಂದು ವಿಡಿಯೋದಲ್ಲಿ. ಇವಾಗ ಒಟ್ಟಾರೆ ಸ್ಟೋರಿ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ
ಆಮೇಲೆ ಇಲ್ಲಿಗೆ ಅದೇ ಟೈಮಲ್ಲಿ ಒಂದು ಇನ್ನೊಂದು ನದಿ ಬರುತ್ತೆ. ಎಲ್ಲಿ ನಮ್ಮ ಎಲ್ಲಿ ಬರುತ್ತೆ? ಉಜ್ಜಯಿನಿ ಮಹಾಕಾಳೇಶ್ವರ ಅಲ್ಲಿ ಕ್ಷಿಪ್ರ ನದಿ ಹರಿತಾ ಇದೆಯಲ್ಲ, ಹೌದು. ಆ ನದಿನ ವಿಕ್ರಮಾದಿತ್ಯ ಅವ್ರನ್ನ ಕಳಿಸಿ ಅಲ್ಲಿ ಆ 3 ಸೇರೆ ನೀರ್ ಕುಡಿದಾಗ ಅದು ನಮ್ಮ ದಕ್ಷಿಣ ಭಾಗಕ್ಕೆ ಚಾಮರಾಜನಗರ ಸೈಡ್ಗೆ ಆ ನದಿ ಬರುತ್ತೆ. ಅದು ಒಂದು ನದಿ ತಗೋಬರ್ತಾರೆ. ಈ ತರ ಬೆಂಗಳೂರು ಸ್ಟೋರಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹಂತವಾಗಿ ಹೇಳಿದೀವಿ ಜಗನ್ನಾಥ ಸ್ವಾಮಿ ಯಾವ ತರ ಆಯ್ಕೆ ಮಾಡ್ತಾ ಇದ್ದಾರೆ ಭಕ್ತರನ್ನ. ಆಮೇಲೆ ಇವಾಗ ಒಂದು ಇವತ್ತು ತೋರಿಸಿರೋ ದೃಶ್ಯ ಬೆಂಗಳೂರು ಬಗ್ಗೆನೇ ಇದೆ. ಏನಾಗುತ್ತೆ ಅಂದ್ರೆ ಒಂದು ಪೊಲೀಸ್ನವರು ಹೊಯ್ಸಳದಲ್ಲಿ ಸುತ್ತಾಡ್ತಾರೆ ನೋಡಿ. ಹೌದು. ಅದರಲ್ಲಿ ಒಬ್ರು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ದೇವ್ರ ಭಕ್ತರಾಗಿದ್ದಾರೆ. ನನಗೆ ಇವತ್ತು ತೋರಿಸಿರೋ ಪ್ರಕಾರ ಪೊಲೀಸ್ನವರಲ್ಲಿ ದೈವ ಭಕ್ತರು ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವಾಗ್ಲೂ ರೌಂಡ್ ಹೊಡಿತಾ ಇರ್ತಾರೆ ಬೆಂಗಳೂರು. ಆ ಬೆಂಗಳೂರು ರೌಂಡ್ ಹೊಡಿಬೇಕಾದ್ರೆ ಯಾವ ಭಾಗದಲ್ಲಿ ಅವರು ರೌಂಡ್ ಹೊಡಿತಾರೆ ಅಂದ್ರೆ ಒಂದು ಪಶ್ಚಿಮ ಮತ್ತೆ ಉತ್ತರ ಭಾಗಕ್ಕೆ ಸೇರಿದಂಗೆ ಮೂಲೆ ವಾಯುವ್ಯ ದಿಕ್ಕಿದೆಯಲ್ಲ ಆ ಸರೌಂಡಿಂಗ್ ಅಲ್ಲಿ ನನಗೆ ತೋರಿಸಿರೋದು ರೌಂಡ್ ಹೊಡಿತಾ ಇದ್ದಾರೆ. ರೌಂಡ್ ಹೊಡಿಬೇಕಾದ್ರೆ ಆದಿಶೇಷ ಅವರು ಹಿಂದ್ಗಡೆ ಮುಖ ಹಾಕೊಂಡು ಹಿಂದ್ಗಡೆಯಿಂದ ನೋಡ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ದೇವ್ರ ಭಕ್ತರು ಮನೆಗಳು, ಆಮೇಲೆ ದೇವರ ನಿಜವಾಗ್ಲೂ ಇವಾಗ ಸ್ಥಾಪನೆ ಆಗಿರೋ ಜಾಗಗಳು ಅವನ್ನೆಲ್ಲ ಯಾವ ರೀತಿ ಉಳಿಸ್ಬೇಕು, ಯಾವ್ಯಾವ ಜಾಗ ಉಳಿಬೇಕು ಅದನ್ನ ವೀಕ್ಷಣೆ ಮಾಡ್ಕೊಂಡು ಯಾವ್ಯಾವ ಜಾಗ ಹೋಗ್ಬೇಕು ಅದನ್ನ ಹೊಯ್ಸಳ ಒಂದು ವಾಹನದಲ್ಲಿ ಮುಂದೆ ಅವರು ಡ್ರೈವ್ ಮಾಡ್ತಾರೆ, ಹಿಂದೆ ಅವರು ಎಲ್ಲ ವೀಕ್ಷಣೆ ಆ ಕಡೆ ಈ ಕಡೆ ಸೆಡೆ ಎತ್ಕೊಂಡು ತಿರುಗಿಸ್ಕೊಂಡು ನೋಡ್ತಾ ಇದ್ದಾರೆ. ಇವಾಗ ಸರ್ಚಿಂಗ್ ಅಲ್ಲಿ ಇದ್ದಾರೆ. ಆದಿಶೇಷ ಸರ್ಚ್ ಮಾಡ್ತಾ ಇದ್ದಾರೆ. ಇದು ಕನ್ಫರ್ಮ್. ಇವತ್ತು ನಾನು ಖಂಡಿತ ಅದೇ ದೃಶ್ಯನ ನೋಡಿದ್ದೀನಿ ಇವತ್ತು. ಪೊಲೀಸ್ ವರ್ಗದಲ್ಲೂ ಒಂದು ಧರ್ಮದಲ್ಲಿರೋರು, ಸತ್ಯವಾಗಿ ನಡೆಯೋರು, ಅವರು ಮಾಡ್ತಕ್ಕಂತ ಒಂದು ಭಕ್ತಿ ಭಾವದಲ್ಲಿ ಸ್ವಾಮಿ ಬಂದು ಅವ್ರ ವಾಹನ ಸೇರ್ಕೊಂಡು ಸರ್ಚಿಂಗ್ ಅಲ್ಲಿ ಬೆಂಗಳೂರನ್ನ ಯಾವ್ಯಾವ ಸ್ಥಳ ಹೆಂಗ್ ಉಳಿಬೇಕು, ಯಾರ್ಯಾರು ಯಾವ ಮನೆ ಇಲ್ಲಿ ಬದುಕಬೇಕು, ಉಳ್ಕೋಬೇಕು, ಅದನ್ನೆಲ್ಲ ಆದಿಶೇಷನು ಆಯ್ಕೆ ಮಾಡ್ತಾ ಇದ್ದಾರೆ. ನೋಡಿ, ನಾವು ಹೇಳಿರೋ ಪ್ರಕಾರ, ನನಗೆ ತೋರಿಸಿರೋ ಪ್ರಕಾರ ಕೆಲವರಲ್ಲಿ ಆ ಜಗನ್ನಾಥ ಸ್ವಾಮಿ ರೂಪದಲ್ಲಿ ಬಂದು ಆಯ್ಕೆ ಮಾಡಿದ್ರು. ಆಮೇಲೆ ವರಹ ರೂಪದಲ್ಲಿ ನನಗೆ ಯಾವ್ಯಾವ್ದನ್ನ ಕ್ಲೀನಿಂಗ್ ಮಾಡ್ಬೇಕು ಅಂತ ತೋರಿಸಿದ್ರು. ಈಗ ನೀವು ಹಿಂದೆ ಹೇಳ್ದಂಗೆ ಈ ಕಲ್ಕಿ ಪರಮಾತ್ಮ ಅಮೆರಿಕ ಸೈಡ್ ಹೋಗಿದ್ದಾರೆ, ಅಲ್ಲಿದ್ದಾರೆ, ವೆನಿವಿಜುಲಾ ಸೈಡ್ ಇದ್ದಾರೆ, ಈ ತರ ಹಲವಾರು ಜಪಾನ್ ಸೈಡ್ ಹೋಗ್ತಿದ್ದಾರೆ. ಈ ತರ ಎಲ್ಲ ನೀವು ಹೇಳಿದಂತೆ 100% ಅದೇ ತರ ನೀವ್ ಯಾವ ಜಾಗ ಹೇಳಿದ್ರೆ ಆ ಜಾಗ ಅದೇ ತರ ಘಟನೆಗಳು ಆಗ್ಬಿಟ್ಟಿದೆ. ಈಗ ಇತ್ತೀಚೆಗೆ ನೀವು ಒಂದು 20 ದಿನ ಹಿಂದೆಯಿಂದನೂ ನೀವು ಹೇಳ್ತಾ ಬರ್ತಾ ಇದ್ದೀರಾ ಬೆಂಗಳೂರಲ್ಲಿ ಕಲ್ಕಿ ಪರಮಾತ್ಮ ಅವರೇ ಅಂತ. ಅಲ್ಲಿತ್ತು. ಮತ್ತೆ ಮುಂಬೈಯಲ್ಲಿ ವಿಕ್ರಮಾದಿತ್ಯ ಮತ್ತು ಕಲ್ಕಿ ಪರಮಾತ್ಮ ಇಬ್ರು ಕುದುರೆ ಏರಿ ಹೋಗಿದ್ದಾರೆ ಅಂತ ಹೋದ ವಿಡಿಯೋದಲ್ಲಿ ಹೇಳಿದ್ವಿ. ಯಾವ ಕಡೆ? ಮಹಾರಾಷ್ಟ್ರದಿಂದ ಉತ್ತರ ಭಾಗಕ್ಕೆ. ಇವಾಗ ಅಲ್ಲಿ ಪ್ರಳಯಗಳು ಆಗಿದೆ ನೋಡಿ, ತುಂಬಾ ಬೆಟ್ಟ ಕುಸಿತ ಆಗಿದೆ. ಅದೆಲ್ಲ ನ್ಯೂಸ್ ಅಲ್ಲೂ ಬರ್ತಾ ಇದೆ ಇತ್ತೀಚೆಗೆ. ಅವೆಲ್ಲ ನಮ್ಮ ಕನ್ನಡ ನ್ಯೂಸ್ ಅಲ್ಲೂ ತುಂಬಾ ಬಂದಿದೆ, ಇಂಗ್ಲಿಷ್ ನ್ಯೂಸ್, ಹಿಂದಿ ನ್ಯೂಸ್ ಅಲ್ಲೆಲ್ಲ ಬಂದಿದೆ, ಎಲ್ರು ನೋಡ್ಬೋದು. ಇದೆಲ್ಲ ಘಟನೆ ಎಲ್ಲ ನೋಡಾದ್ಮೇಲೆ ಇದೇ ಒಂದು ಆತಂಕ ನಮ್ಗೆ, ನಮ್ಮ ವೀಕ್ಷಕರಿಗೆ ಅದು ಮನಸ್ಸಲ್ಲಿ ಬಂದ್ಬಿಟ್ಟಿದ್ದು. ಅದಕ್ಕೆ ಇದೊಂದು ಪ್ರಶ್ನೆ ಮುಂದೆ ಇಟ್ಟಿದ್ದು. ಯಾಕಂದ್ರೆ ನೀವ್ ಹಿಂದೆ ಹೇಳಿದಂಗೆ 100% ಹಂಗೆ ಆಗಿರೋದ್ರಿಂದ ಅಮೆರಿಕ ಸೈಡ್, ಈ ಸೈಡ್ ಎಲ್ಲ. ಈಗ ಲಾಸ್ಟ್ ಟೈಮ್ ಹೇಳ್ದಂಗೆ ನೀವು ಬೆಂಗಳೂರಲ್ಲಿ ಕಲ್ಕಿ ಪರಮಾತ್ಮ ಅವರೇ ಈ ತರ ಬಾಂಬೆ ಸೈಡ್ ಎಲ್ಲ ಹೋಗ್ತಿದ್ದಾರೆ ಅಂತ ಎಲ್ಲ ಹೇಳ್ತಾ ಬಂದ್ರಲ್ಲ. ಈಗ ಆ ಲೆಕ್ಕಾಚಾರ ನೋಡಿದಾಗ ನಮ್ಗೆ ಈಗ ಕಲ್ಕಿ ಪರಮಾತ್ಮ ಪ್ರೆಸೆಂಟ್
ಇಂಡಿಯಾದಲ್ಲಿ ಅವರೇ ಅನ್ನೋದು ನಮ್ಗೆ ಸೂಚನೆ ಸಿಕ್ತಂಗಾಗಿದೆ ನಿಮ್ ಕಡೆಯಿಂದ. ಹ್ಮ್ ಹ್ಮ್ ಈಗ ಇಲ್ಲಿ ಯಾವ್ಯಾವ ತರ ಕೆಲಸ ನಡೆಯುತ್ತೆ, ಇಲ್ಲಿ ಏನೇನು ಘಟನೆಗಳು ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋದೇ ನಮ್ಗೆ ಆತಂಕ ಸೃಷ್ಟಿಯಾಗಿದೆ ಇವಾಗ. ಆತಂಕ ಅಂದ್ರೆ ಯಾರು ಆತಂಕ ಪಡೋ ಅಂತದ್ದು ಇಲ್ಲ. ಯಾಕೆಂದ್ರೆ ಸ್ವಾಮಿಗೆ ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೇಕು. ಯೂನಿವರ್ಸ್ ಅಲ್ಲಿ ನಾವು ಅಲ್ಲಿ ಏನು ನಾವು ಫೋನ್ ತಗೊಂಡು ಬೇರೆಯವ್ರಿಗೆ ಕಾಲ್ ಮಾಡಿ ಕನೆಕ್ಟ್ ಆಗ್ತೀವಿ, ಆ ತರ ಧ್ಯಾನದಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಸ್ಮರಣೆ ಜಪ ಧ್ಯಾನ ಮಾಡಿದ್ರೆ ಯೂನಿವರ್ಸ್ ಕನೆಕ್ಟ್ ಆಗ್ತೀವಿ ಪ್ರಕೃತಿ ಮುಖಾಂತರ. ಆವಾಗ ಸ್ವಾಮಿ ಆಶೀರ್ವಾದ ಸಿಗುತ್ತೆ. ಆ ಎನರ್ಜಿ ನಮ್ಮನ್ನ ಕಾಸ್ಮಿಕ್ ಎನರ್ಜಿ ಮುಂದೆ ಈ ಭೂಮಿ ಮೇಲೆ ಬದುಕಂತ ಒಂದು ಗುಣನ ನಮಗ್ ಕೊಡುತ್ತೆ ಯಾವ್ದೋ ಮುಖಾಂತರ. ಆ ಗುಣಗಳು ನಮ್ಮಲ್ಲಿ ಮನಸ್ಸಲ್ಲಿ ನಾವು ನಡೆಯುವಂತ ಜೀವನ ಕ್ರಮದಲ್ಲಿ ಬರುತ್ತೆ. ಬಂದಾಗ ಅದೇ ರೀತಿ ನಡ್ಕೊಂಡಾಗ ಅಪಾಯ ಆಗಲ್ಲ. ಭೂಮಿ ಏನೇ ಆದ್ರೂ ಅಪಾಯ ಆಗಲ್ಲ. ಯಾಕೆಂದ್ರೆ ಮನುಷ್ಯ ಶುದ್ಧ ಆಗ್ತಾ ಹೋಗುತ್ತೆ. ಭೂಮಿನ ಸ್ವಾಮಿ ದೇವತೆಗಳು ಋಷಿಗಳು ಶುದ್ಧ ಮಾಡ್ತಾ ಹೋಗ್ತಾರೆ. ಆವಾಗ ನಮ್ಮ ಒಳ್ಳೆ ಯುಗ ಒಳ್ಳೆ ಕಾಲ ನೋಡ್ಬೋದು ನಾವು ಮುಂದೆ. ದೇವ್ರ ಕಡೆ ಬರೋ ಅಂತವ್ರು, ಭಕ್ತಿ ಕಡೆ ಬರೋರು, ಯೂನಿವರ್ಸ್ಗೆ ಕನೆಕ್ಟ್ ಆಗೋರು ಇವಾಗ ಒಳ್ಳೆ ಸಮಯ. ಆ ಯೂನಿವರ್ಸ್ಗೆ ಧ್ಯಾನ ಮಾಡಿ ಕನೆಕ್ಟ್ ಆಗ್ಬೋದು. ಅವರೆಲ್ಲ ದೇವ್ರ ಕೃಪೆ ಪಡ್ಕೋಬಹುದು. ಆ ಪರಮಾತ್ಮನ ಕೃಪೆ ಇಲ್ಲದೆ ನಾವು ಮುಂದೆ ಭೂಮಿನಲ್ಲಿ ಬದುಕೋದು ಕಷ್ಟ ಆಗುತ್ತೆ. ಎಲ್ರು ಆ ಕಡೆ ಹೆಜ್ಜೆ ಹಾಕಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಮೊದ್ಲಿಂದಾನು ತಿಳಿಸ್ಕೊ ಬರ್ತಾ ಇದೀವಿ. ಇಷ್ಟು ಬೆಂಗಳೂರು ವಿಷಯ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ದಯವಿಟ್ಟು ವೀಕ್ಷಕರೇ. ನಮಸ್ತೆ. ಇಲ್ಲ ಗುರುಜಿ, ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟ ದಿನದಿಂದ ನಮ್ ವೀಕ್ಷಕರು ಬೆಂಗಳೂರು ಬಗ್ಗೆ ತಿಳಿಸಿ ಅಂತ ತುಂಬಾ ಕೇಳ್ಕೊಳ್ತಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅವ್ರಿಗೆಲ್ಲ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಿದೀವಿ. ಈಗ ಆಲ್ರೆಡಿ ಈಗ ಕಾಶ್ಮೀರದಲ್ಲಿ ನಡೀತಿರುವಂತ ಮೇಘಾ ಸ್ಫೋಟ ಘಟನೆಗಳು ಇದೆಲ್ಲ ನಮ್ ವೀಕ್ಷಕರು ತಿಳಿಸ್ತಾ ಇರ್ತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಈ ತರ ಗುರುಗಳು ಹೇಳಿದ್ದೆಲ್ಲ ನಡೀತಿದೆ, ಈ ತರ ವಿಚಾರಗಳು ಆಗಿದೆ, ಗುರುಗಳು ಎಷ್ಟು ಎಕ್ಸಾಕ್ಟ್ ಆಗಿ ಹೇಳಿರೋ ಅಷ್ಟೇ ಪರ್ಫೆಕ್ಟ್ ಆಗಿ ಆಗ್ತಿದೆ ಇಲ್ಲೆಲ್ಲ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ತಿದ್ದಾರೆ ವೀಕ್ಷಕರು. ಅದೇ ರೀತಿ ಹೌದು ಎಲ್ಲ ಅವರು ನೋಡ್ತಾ ಇದಾರಲ್ವಾ, ಅವರು ಗೊತ್ತಾಗಿರುತ್ತೆ, ಮನವರಿಕೆ ಆಗುತ್ತೆ. ನಿಜ ನಾವು ಹೇಳೋದು ಯಾವುದು ಮುಂದೆ ಆಗದೇದು ಇನ್ನು ಕೆಲವು ಟೈಮ್ ಇದೆ, ಆಗುತ್ತೆ. ಬೆಂಗಳೂರು ವಿಷಯ ನೋಡಿ ಇವಾಗ 2ನೇ ಬಾರಿ ತಿಳಿಸಿದೀನಿ. ಇದು ಖಂಡಿತ ಆಗುತ್ತೆ. ಅಂದ್ರೆ ಭಯ ಪಡೋ ಅಂತದ್ದೇನಿಲ್ಲ. ನಾವು ಮನಸ್ಸಿನ ವೀಕ್ಷಕರು ತುಂಬಾ ದಿನದಿಂದ ಇದನ್ನ ಕೇಳ್ತಾನೆ ಇದ್ರು ಗುರುಜಿ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಬೆಂಗಳೂರು ಬಗ್ಗೆ ತಿಳಿಸ್ಕೊಡಿ ಅಂತ ಎಲ್ಲ ತುಂಬಾ ಕೇಳ್ಕೊಳ್ತಿದ್ರು. ಅದಕ್ಕೆ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾರೆ ಆಗಿದೆ. ಬಟ್ ಅವ್ರಿಗೆಲ್ಲ ಇವತ್ತು ಸಮಾಧಾನ ಆಗಿದೆ ಅನ್ಕೊಳ್ತೀವಿ ಈ ವಿಡಿಯೋ ಮುಖಾಂತರ. ಹೌದು ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೆ ಕಾರ್ಯ ಕೆಲಸಗಳನ್ನ ಮಾಡ್ತಾ ಹೋಗೋಣ. ಸರ್ವ ಜನ ಸುಖಿನೋ ಭವಂತು. ನಮಸ್ತೆ. ಶ್ರೀ ಕೃಷ್ಣ ಅರ್ಪಣಮಸ್ತು, ಶಿವ ಅರ್ಪಣಮಸ್ತು. ಕೋಸಲದಾರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ. ಅಯೋಧ್ಯೆಯ ಚೈತನ್ಯ ರಘುಕುಲದ ತೇಜ, ಕರುಣೆಯ ಸಾಗರ ಲೋಕಪಾಲಕ ರಾಜ. ಕೋಸಲದಾರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ.